ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದು ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ನಾನು ತೋರಿಸಿರೋ ಅಂಥದ್ದು, ಹೇಳ್ತಿರೋ ಅಂಥದ್ದು ಎಲ್ಲದನ್ನು ಸಹ ಆರೋಗ್ಯದ ಬಗ್ಗೆನೇ. ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆನೇ ನಾನು ಹೇಳ್ತಿರೋದು. ಇನ್ನು ಬೆಳಗ್ಗೆ ನಾನು ಎಲ್ಲ ತರಕಾರಿಗಳು ಎಲ್ಲ ಹಾಕ್ಬಿಟ್ಟು ಮಸಾಲ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ಈ ಅಕ್ಕಿ ರೊಟ್ಟಿ ಇದು ತುಂಬ ಚೆನ್ನಾಗಿರುತ್ತೆ. ತರಕಾರಿ ಯಾವುದು ಬೇಕಾದರೂ ಸಹ ತರಕಾರಿ ನಾವು ಸೇರಿಸಿ ಮಾಡಬಹುದು. ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಅವಳು ತಿಂಡಿ ತಿಂದ್ಕೊಂಡು ನನ್ನ ಮಗಳು ಸ್ಕೂಲ್ಗೆ ಹೋದ್ಲು. ಇನ್ನು ಅವಳು ಹೋದ್ಮೇಲೆ ನನ್ನ ದಿನಚರಿ ಹೆಂಗಿರುತ್ತೆ ಅಂತಂದರೆ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿನ ಕೇಳಲ್ಲ, ಕಾಫಿ ಟೀ ಏನೂ ಕೇಳಲ್ಲ. ತಿಂಡಿ ಆದಮೇಲೆ ಅದು ಈ ವಾತಾವರಣಕ್ಕಂತೂ ಬಿಸಿಲಿದ್ರೆ ಏನೂ ಕೇಳಲ್ಲ, ಬಿಸಿಲಿಲ್ಲ ಅಂತಂದರೆ ಈ ವಾತಾವರಣಕ್ಕೆ ಬೇಕಿರುತ್ತೆ ಟೀ. ಹಂಗಾಗಿ ಅವಳು ಹೋದ್ಮೇಲೆ ನಾನು ಟೀ ಮಾಡಿಕೊಂಡು ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದಿದ್ದರು. ಹಂಗಾಗಿ ಟೀ ಮಾಡ್ಕೊಳಕ್ಕೆ ಇಟ್ಬಿಟ್ಟು ಇನ್ನು ಈ ಪಾತ್ರೆಗಳು ಅಷ್ಟೇ ನನಗೆ ಇದು ನಮ್ಮ ಅತ್ತೆಯಿಂದ ಬಂದಿರೋ ಅಭ್ಯಾಸ. ಪ್ರಾಂಪ್ಟಾಗೆ ಹೇಳಬೇಕು ನಾವು ಯಾರಿಂದ ಕಲ್ತಿರ್ತೀವಿ ಅಂತ ಅನ್ನೋದನ್ನು. ಹೆಂಗೆ ಅಂತಂದರೆ ನಾವು ಮೊದಲಿಗೆ ಊಟ ತಿಂಡಿ ಏನಾಗಿರುತ್ತೆ ಅದನ್ನು ನೀರಲ್ಲಿ ವಾಶ್ ಮಾಡಿಕೊಂಡು ಮತ್ತು ಜಿಡ್ಡಿರೋ ಪಾತ್ರೆಗಳನ್ನೆಲ್ಲ ಸಪ್ರೇಟು ಎತ್ತಿಟ್ಟು ಇದನ್ನು ತೊಳೆದ ಮೇಲೆ ಅದನ್ನು ಒಂದು ಸಲ ಸೋಪಲ್ಲಿ ತೊಳೆದು ಆಮೇಲೆ ನಂತರ ನಾವು ಮತ್ತೆ ವಾಶ್ ಮಾಡೋದು ಪಾತ್ರೆನ. ತಿಂದು ಇರೋಂಥದ್ದನ್ನ ಸಿಂಕಲ್ಲಿ ಹಾಕಿ ಇದರಲ್ಲಿ ನಾವು ವಾಶ್ ಮಾಡಲ್ಲ. ಇದು ಬಂದಿರೋದು ಅವರಿಂದನೇ ಅಭ್ಯಾಸ. ಹಂಗಾಗಿ ಇನ್ನು ಅವಳು ಹೋದ್ಮೇಲೆ ಟೀ ಕುಟ್ಕೊಂಡು ಇನ್ನು ನಮ್ಮ ಮನೆಯವರು ಹಿಂಗೆ ಅಂದರೆ ಸಿಗೋದು ಹಿಂಗೆ ಡ್ಯೂಟಿಗೆ ಹೋಗ್ತಿರ್ತಾರಲ್ವ, ಹಂಗಾಗಿ ಇರುತ್ತಲ್ಲ ವಿಷಯಗಳೆಲ್ಲ ಮಾತಾಡೋದು, ಈ ಮಗಳು ಸ್ಕೂಲಿಂದು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಹೊತ್ತು ಮಾತಾಡಿ ನಂತರ ಇನ್ನು ಕ್ಲೀನಿಂಗು ಅವರಿರೋದ್ರಿಂದ ಸ್ವಲ್ಪ ಕೆಲಸಗಳು ಇದಾಗುತ್ತೆ. ಯಾಕೆಂತಂದರೆ ಅವರೇ ಕರ್ಕೊಂಡೋಗೋದು ಮತ್ತು ಕರ್ಕೊಂಬರೋದ್ರಿಂದ ಮನೆ ಕೆಲಸ ಎಲ್ಲ ನಾನು ಸ್ವಲ್ಪ ಹಿಂಗೆ ಇದ್ದಾಗ ಅಂದರೆ ಬೇರೆ ಕೆಲಸಗಳು ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ಲೇಟಾಗೆ ಮಾಡಿಕೊಂಡೆ. ಯಾಕೆಂತಂದರೆ ಇವತ್ತು ಕೆಲಸ ಇತ್ತು ಮತ್ತು ಮೋಡ ಇತ್ತು, ತಲೆ ಸ್ನಾನ ಮಾಡಬೇಕಿತ್ತು, ಬಿಸಿನೀರು ಸ್ವಲ್ಪ ಪ್ರಾಬ್ಲಮ್ಮೇ ಅಲ್ವಾ, ಹಂಗಾಗಿ ಅದಕ್ಕೂ ವೆಯ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಯೂನಿಫಾರ್ಮ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಯೂನಿಫಾರ್ಮ್ ಇತ್ತು. ವೈಟ್ ಯೂನಿಫಾರ್ಮ್ ಆಗಿರೋದ್ರಿಂದ ನಮ್ಮ ಮನೆಯವ್ರದ್ದು ನಾನು ಕೈಯಲ್ಲಿ ಹಿಂದಿನ ದಿನನೇ ನೆನೆಸ್ಬಿಟ್ಟು ನಾನು ವಾಶ್ ಮಾಡೋದು. ಹಂಗಾಗಿ ವಾಶ್ ಮಾಡಿ ಆದಮೇಲೆ ಎಲ್ಲ ಉಜ್ಜಿಬಿಟ್ಟು ಆಮೇಲೆ ನಾನು ಮಿಷಿನ್ಗೆ ಹಾಕ್ತೀನಿ. ಹಂಗಾಗಿ ಒಂದು 4ರಿಂದ 5 ಜೊತೆ ಮಾಡಿಕೊಂಡು ವೈಟ್ ಬಟ್ಟೆಗಳಿರುತ್ತಲ್ವ ಅದನ್ನು ಎಲ್ಲ ಜೊತೆ ಮಾಡಿಕೊಂಡೆ ನಾನು ಉಜ್ಜಿಬಿಟ್ಟು ಹಾಕೋದು ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಇವತ್ತು ನಾವು ತಿಂಡಿ ಮಾಡಿದ್ವಿ ರೊಟ್ಟಿನ, ಅದಾದಮೇಲೆ ಅವರು ಓನರ್ ಆಂಟಿ ಅವರು ಪಲಾವ್ ಕೊಟ್ಟೋದ್ರು. ಇನ್ನು ಊಟದ್ರಲ್ಲಿ ನಮ್ಮ ಮನೆಯವರು ಏನೂ ಜಂಬ ಮಾಡಲ್ಲ, ಹಂಗಾಗಿ ಅವರು ವೇಸ್ಟ್ ಅದನ್ನೇನು ಮಾಡೋಕ್ಕಾಗಲ್ಲಲ್ವ ಅಂತ ಹೇಳ್ಬಿಟ್ಟು ಅದ್ರ ಜೊತೆನೇ ಇವಾಗ ಸ್ವಲ್ಪ ಮೊಸರನ್ನ ಮಾಡಿಬಿಟ್ಟು ಪಾಯಸ ಮಾಡೋಣ ಅಂತ. ಇನ್ನು ಹೊರಗಡೆದು ನನ್ನ ಮಗಳಿಗೆ ನಾವೇನೂ ಕೊಡಲ್ಲ. ನಾವು ಹೆಂಗೆ ಆರೋಗ್ಯ ಪದ್ಧತಿನ ನಾವು ಚೇಂಜ್ ಮಾಡ್ಕೊಂಡ್ವಿ ಅದೇ ಪದ್ಧತಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ, ಮತ್ತೆ ನಾವೆಲ್ಲೂ ಬಿಟ್ಟಿಲ್ಲ. ಹಾಗಾಗಿ ಮನೇಲೇ ಅವಳಿಗೆ ಹಿಂಗೆ ಬೇಕಾದ ಒಂದು ಸ್ನ್ಯಾಕ್ಸ್ ಆಗಲಿ ಮನೇಲೇ ಮಾಡಿಕೊಡ್ತೀನಿ. ಇನ್ನು ಸಿಂಪಲ್ಲಾಗಿ ನಮ್ಗೆ ಒನ್ ಟೈಮ್ಗೆ ಆಗೋ ರೀತಿಲಿ ಒಂದು ಅರ್ಧ ಬೌಲಲ್ಲಿ ನಾನು ಶಾವಿಗೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಬರೀ ಹಾಲು ಹಾಕ್ತಿಲ್ಲ, ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಆಮೇಲೆ ಕಾಯಿಸಿರೋಂಥ ಹಾಲನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಪಾಯಸ ಸ್ವಲ್ಪ ಗಟ್ಟಿ ಆಗಲ್ಲ, ನೀರು ಹಾಕಿ ಮಾಡಿದ್ರೆ. ಹಂಗಾಗಿ ಅದು ಕುದಿಸ್ಕೊಂಡು ಆಮೇಲೆ ನಾನು ಒಂದು ಅರ್ಧ ಬೌಲಿಂದು ಪಾಯಸ ಮಾಡ್ತಾಯಿದ್ದೀನಿ. ಇನ್ನು ಮಾಮೂಲಿ ನಾನು ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನಾನು ಪಾಯಸ ಮಾಡಿದ್ದು, ಅದು ಕರೆಕ್ಟ್ ಆಗುತ್ತೆ. ಅಳತೆ ಗೊತ್ತಾಗುತ್ತೆ ಇವಾಗ, ಯಾಕೆಂದರೆ ಇಲ್ಲಿ ನಮ್ಮದು ಹಸು ಇರಲ್ಲ, ಏನೂ ಇರಲ್ಲ. ಹಂಗಾಗಿ ನಾವು ತುಂಬ ವರ್ಷಗಳಿಂದ ಇದು ಅಭ್ಯಾಸ ಆಗಿರೋದ್ರಿಂದ 3 ಜನಕ್ಕೆ ಎಷ್ಟು ಬೇಕು 4 ಜನ ಕೈ ಮೀರಿ ಅಪರೂಪಕ್ಕೆ ನಾನು ಸ್ವಲ್ಪ ಮಿಸ್ ಆಗೋದು. ಅಷ್ಟೊತ್ತಿಗೆ ನಾನು ನಾಳೆಗೆ ದೋಸೆಗೆ ನೆನೆಸ್ಬೇಕಿತ್ತು, ಮರ್ತೋಗ್ಬಿಟ್ಟಿತ್ತು. ಇನ್ನು ದೋಸೆನೂ ನೆನೆಸೋಣ ಅಂತ ಅಂದ್ಕೊಂಡೆ. ಇಲ್ಲಿ ನಾವು ಊಟದಲ್ಲಿ ನಾನು ಹೇಳ್ತಿರೋದೇನಂತಂದರೆ, ನಮಗೆ ಅನುಕೂಲ ಆಗಿದೆ, ನಮ್ಮ ಮಗುಗೂ ಸಹ ಅನುಕೂಲ ಆಗಿದೆ. ಏನಕ್ಕೆ ಚೇಂಜ್ ಮಾಡ್ಕೊಂಡ್ವಿ ಅಂತಂತಂದರೆ, ನನಗೇನು ಸ್ವಲ್ಪ ಅದು ಟೈಮಿಂಗ್ಸ್ ಎಲ್ಲ ನನಗಿರಲಿಲ್ಲ. ಊಟದಲ್ಲಿ ಮೊದಲು ಇಬ್ಬರೇ ಇರ್ತಿದ್ವಿ, ಟೈಮಿಂಗ್ಸು ನನಗೆ ಎಲ್ಲ ಕೆಲಸ ಮುಗಿಸಿ ತಿಂತಿದ್ದು, ಇಲ್ಲ ಒಂದು ಲೋಟ ಕಾಫಿ ಕುಡಿದ್ರೆ ಅದೇ ಎಷ್ಟೋ ಹೊತ್ತು ನನಗೆ ಟೈಮ್ ಹಸ್ವಾಗ್ತಿರ್ಲಿಲ್ಲ. ಆದ್ದರಿಂದ ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ನನಗೆ ಅದು ಬೇಗನೆ ತಿಳ್ಕೊಂಡ್ವಿ, ಅದು ನಾನು ಚೇಂಜ್ ಆದೆ. ಆ ಚೇಂಜಸ್ಸಿನ ನಮ್ಮ ಮಗು ಆಯಿತು, ಅವಳಿಗೂ ಸಹ ಅದೇ ಆಹಾರ ಪದ್ಧತಿ, ಮನೆ ಆಹಾರ ಪದ್ಧತಿನೇ ನಾನು ಕೊಡ್ತಿರೋದು ನಾವು. ಅಂದರೆ ಆಲ್ಮೋಸ್ಟ್ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಎಲ್ಲದೂ ಆದಷ್ಟು ನಾನು ಹಳ್ಳಿ ಊಟದ್ದೇನೆ ನಮ್ಮ ಮನೇಲಿ ನಾವು ಫಾಲೋ ಮಾಡೋದು. ಇದರಿಂದ ತುಂಬ ಹೆಲ್ಪ್ ಆಗಿದೆ. ಅವಳಿಗೂ ಅಷ್ಟೇ, ನಾವು ಪದೇ ನಮ್ಗೆ ಹುಷಾರು ತಪ್ಪೋದು ಏನೂ ಆಗಲ್ಲ, ತುಂಬ ಚೆನ್ನಾಗಿದೆ ಹೆಲ್ತು.
ಹಂಗಾಗಿ ಇದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಏನು ಬೇಕಿದ್ರೂ ಮನೇಲೇ ಮಾಡಿಕೊಡ್ತೀವಿ. ಈಗ ನಾನು ಮನೇಲಿದ್ದೀನಿ ಅಂತಂದಾಗ ನನ್ನ ಕೆಲಸನೇ ಅದಾಗಿರುತ್ತೆ. ಇನ್ನು ನಮ್ಮ ಮನೆಯವ್ರದ್ದು ಡ್ಯೂಟಿ ಈ ಥರ ಇದ್ದಾಗ ಅವ್ರಿಗೂ ಮನೆಗೆ ಬಂದಾಗ ಒಳ್ಳೆ ಊಟ ನಾವು ಕೊಡಲೇಬೇಕಾಗುತ್ತೆ. ಹಂಗಾಗಿ ಇದೇ ನಾನು ಹಳ್ಳಿ ಪದ್ಧತಿನೇ ನಾನು ಅನುಸರಿಸ್ತಾ ಇರೋದು. ಇನ್ನು ದೋಸೆಗೆ ನಾನಿಲ್ಲಿ ತೋರಿಸಿರೋಂಥ ಎಲ್ಲ ಕಾಳುಗಳನ್ನ ಸಹ ಸೇರಿಸಿ ದೋಸೆಗೆ ನಾನು ನೆನೆಸಿದೆ. ದೋಸೆಗೆ ನೆನೆಸ್ಬಿಟ್ಟು ಅದು ರೇಷನ್ ಅಕ್ಕಿ ಅಲ್ವಾ, 4-5 ಸಲ ವಾಶ್ ಮಾಡಲೇಬೇಕು. ಅದನ್ನೆಲ್ಲ ವಾಶ್ ಮಾಡಿಟ್ಟು ಈ ಕಡೆ ಇನ್ನು ಪಾಯಸ ಮಾಡಿಟ್ಟಿದ್ದೆ. ಈ ಕಡೆ ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ, ಅದೂ ಇನ್ನು ಆಗೋದಿತ್ತು. ಇನ್ನೇನು ನನ್ನ ಮೊಸರನ್ನದ ರೆಸಿಪಿ ನಾನಿಲ್ಲ ಹಾಕಿಲ್ಲ, ಯಾಕೆಂತಂದರೆ ಆಲ್ರೆಡಿ ನಂದು ಶಾರ್ಟ್ಸಲ್ಲಿ ಇದೆ ನಂದು ಮೊಸರನ್ನದ ರೆಸಿಪಿ. ಹಂಗಾಗಿ ನಾನಿಲ್ಲಿ ವಿಡಿಯೋ ಏನು ಇಲ್ಲಿ ಹಾಕ್ತಿಲ್ಲ. ಈ ಥರ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಏನು ಅಂತಂದರೆ ಶುಂಠಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. ಶುಂಠಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಶುಂಠಿನ ನಾನು ತುರಿದು ಹಾಕ್ತೀನಿ, ಕಟ್ ಮಾಡಿ ಏನು ಹಾಕಲ್ಲ. ಮಧ್ಯಾಹ್ನದ ಊಟ ಇದಾಗಿತ್ತು. ಕಾಳು ಹಪ್ಳ ಅಂದರೆ ಈ ಚಳಿಗೆ ನಾನು ಹೆಂಗೆ ಹೀಟು ಕೋಲ್ಡ್ ಎರಡೂ ಬ್ಯಾಲೆನ್ಸ್ ಆಗಬೇಕು, ಆ ರೀತಿ ನಾನು ಅಡುಗೆ ನಾವು ಮಾಡ್ತೀವಿ. ಅಂತಂದರೆ ನಾನು ಹಿಂಗೆ ನಮ್ಮ ಮನೆಯವರು ಡ್ಯೂಟಿಗೆ ಮನೆಗೆ ಹಿಂಗೆ ಬಂದಾಗ ಕಂಪಲ್ಸರಿ ಮುದ್ದೆ ಇರುತ್ತೆ. ಏಕೆಂದರೆ ಅಲ್ಲಿ ಹೋದಾಗ ಅವ್ರಿಗೆ ಡ್ಯೂಟಿಲಿ ಅಲ್ಲಿ ಚಪಾತಿ ಇರುತ್ತೆ. ಸೊ ಹಂಗಾಗಿ ಮುದ್ದೆ ಅವರಿದ್ದ ಕಂಪಲ್ಸರಿ ಇರುತ್ತೆ. ಇವತ್ತಿಗೆ ಮಿಸ್ ಆಯಿತು, ಇನ್ನು ಸಂಜೆ ಮಾಡೋಣ. ನನಗೂ ನಾಳೆ ಸ್ವಲ್ಪ ಬೇರೆ ಕಡೆ ಹೋಗಬೇಕಿತ್ತು ಕೆಲಸಕ್ಕೆ. ಹಂಗಾಗಿ ಸಂಜೆನೇ ಮುದ್ದೆ ಮಾಡ್ಕೊಂಬಿಡೋಣ. ಸಾಂಬಾರು ಸಂಜೆ ಮಾಡಿಟ್ರೆ ನಾನು ಬೇರೆ ಕಡೆ ಹೋಗೋದ್ರಿಂದ ನಾಳೆಗೂ ಆಗುತ್ತೆ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಊಟದ್ದೆಲ್ಲ ರೆಡಿ ಮಾಡಿಕೊಂಡು ಅವಳಿಗೆ ಇಷ್ಟ, ಅವಳಿಗೆ ನಾವು ಮನೆ ಊಟನೇ ಅಭ್ಯಾಸ ಮಾಡಿರೋದ್ರಿಂದ ಅವಳು ಯಾವುದನ್ನೇನು ಬೇಡ ಅನ್ನಲ್ಲ. ಸ್ವೀಟನ್ನು ತಿಂತಾಳೆ, ಖಾರನೂ ಸಹ ತಿಂತಾಳೆ. ಅದೇ ಬೇಕು ಇದೇ ಬೇಕಂತ ಏನಿಲ್ಲ. ಊಟ ನನ್ನ ನೋಡೋಕ್ಕೆ ಸಣ್ಣಕ್ಕಿದ್ದಾಳೆ, ಬಟ್ ಅವಳು ಹೆಲ್ದಿಯಾಗಿ ಊಟ ಮಾಡ್ತಾಳಿಲ್ಲ ಅಂತಿಲ್ಲ. ಇನ್ನು ಊಟ ಎಲ್ಲ ಆಯಿತು. ಆದಮೇಲೆ ಅವಳದು ಇದೊಂದು ಅಭ್ಯಾಸ ಏನಂದರೆ, ಅವಳು ಊಟ ಎಲ್ಲ ಮುಗಿಸಿದ್ಮೇಲೆ ಮಲಗ್ತಾಳೆ. ಮಲಗೋದಕ್ಕಿಂತ ಮೊದಲು ಅವಳು ಏನು ಕೊಟ್ಟಿದ್ದಾರೆ ಹೋಮ್ವರ್ಕು ಅದನ್ನು ನಮಗೆ ಹೇಳಬೇಕು. ಇವತ್ತೇನೇನು ಕೊಟ್ಟಿದ್ದಾರೆ ಹೋಮ್ವರ್ಕ್ ಅಂತ ಅವಳು ವರದಿ ಒಪ್ಪಿಸಿ, ನಾನು ನಮ್ಮ ಮನೆಯವರಿದ್ರು ನಮ್ಮ ಮನೆಯವ್ರಿಗೆ, ನನಗಿದ್ರು ನನಗೆ. ಇನ್ನು ನನ್ನ ಕೆಲಸ ಇತ್ತು. ಇನ್ನು ಇವತ್ತಿನ ನನ್ನ ಹತ್ರ ಬರಲ್ಲ, ಯಾಕೆಂತಂದರೆ ನಮ್ಮ ಮನೆಯವರು ಅವ್ರ ಅಪ್ಪ ಇದ್ದಾಗ ಅವ್ರ ಅಪ್ಪನ ಹತ್ರನೇ ಅವಳದೆಲ್ಲ ಕೆಲಸ ಇರುತ್ತೆ. ಹಾಗಾಗಿ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗೀತು. ಅವ್ರು ಇನ್ನು ಮಲ್ಗೋಕ್ಕೆ ಹೋದರು. ಇನ್ನು ಯೂನಿಫಾರ್ಮು ಅಂದರೆ ಇದು ಒಂದು ನನ್ನ ಇದು ಅಂತ ಹೇಳ್ಬೋದು. ಅಂದರೆ ಪ್ರಾಮಾಣಿಕತೆ ಅನ್ನೋದಕ್ಕಿಂತ ನಾನು ಏನಕ್ಕೆ ಒಂದು ಲಾಭವೂ ಇದೆ, ನನ್ನ ಆರೋಗ್ಯನೂ ಲಾಭ. ಈ ರೀತಿ ನನಗೆ ಒಂಥರ ಎಕ್ಸಸೈಸ್ ಆದಂಗೆ ಆಗುತ್ತೆ ಕೈಯಲ್ಲಿ ಉಜ್ಜೋದ್ರಿಂದ ಯೂನಿಫಾರ್ಮು. ಆಮೇಲೆ ಅವ್ರ ಕೆಲ್ಸಕ್ಕೆ ನಾವು ಕೊಡೋಂಥ ಗೌರವ, ಅಂದರೆ ನಾವು ಒಂದು ಇದರಲ್ಲಿ ಇದ್ದೀವಿ ಅಂತಂದಾಗ ನಾವು ಅದಕ್ಕೆ ಪ್ರಾಮಾಣಿಕವಾಗಿ ಒಂದೊಂದು ಆ ವೈಟ್ ಅನ್ನೋದೇ ಒಂದು ಸೋಷಿಯಲ್ ಸರ್ವಿಸ್ ಇದ್ದಿದ್ದು ಅಂತಂದಾಗ ನಾವು ಅದಕ್ಕೆ ತಕ್ಕನಂತೆ ಆ ಡ್ಯೂಟಿಗೆ ಅವ್ರು ಹೋಗಬೇಕು. ಹಂಗಾಗಿ ನನಗೆ ಅದು ಬಟ್ಟೆನೂ ಸಹ ನೀಟಾಗಿರಬೇಕು. ಹಂಗಾಗಿ ನನಗೆ ಎಷ್ಟಾದರೂ ಕಷ್ಟ ಆಗಲಿ ನಾನು ಈ ಬಟ್ಟೆ ಮಾತ್ರ ಯಾವತ್ತೂ ಹಿಂಗೆ ಮಿಷಿನ್ಗೆ ಇದು ಮಾಡಲ್ಲ, ಕೈಯಲ್ಲಿ ಉಜ್ಜಿಬಿಟ್ಟೇ ನಾನು ಹಾಕೋದು. ಏನೋ ಅದನ್ನು ನೋಡಿದ್ರೆ ನನಗೆ ಒಂಥರ ಅದೇನೋ ಪಾಸಿಟಿವ್ ಫೀಲ್ ಆಗ್ತಿರುತ್ತೆ. ಏನೋ ನಾವು ಇವತ್ತು ಅನ್ನ ತಿಂತಿದ್ದೀವಿ ಅಂತಂದರೆ ಆ ಕೆಲಸದಿಂದ, ಆ ಕೆಲಸ ಅಂತಂದಾಗ ನಾವು ಅದು ನಮಗೆ ದೇವ್ರ ಸಮಾನ. ಅದನ್ನು ನಾವು ಪ್ರಾಮಾಣಿಕವಾಗಿ ಅದನ್ನು ನಾವು ಪ್ರೀತಿಸ್ಬೇಕು, ಅದಕ್ಕೆ ಗೌರವನ ಕೊಡಬೇಕು ಅನ್ನೋದು ನನ್ನ ಪಾಲಿಸಿ. ಹಂಗಾಗಿ ನಾನು ಇದನ್ನು ಈ ರೀತಿ ಮಾಡೇ ಹಾಕೋದು. ಇದರಿಂದ ಹೆಲ್ತ್ ಬೆನಿಫಿಟ್ಟು ಇದೆ ನನಗೆ. ಬಾಡಿಗೆ ಒಂಥರ ಎಕ್ಸಸೈಸ್ ಆದಂಗೆ ಆಗುತ್ತೆ. ಅಂದರೆ ಕಷ್ಟ ಇರುತ್ತೆ ವೈಟ್ ಬಟ್ಟೆ ತೊಳೆಯೋದು ಗೊತ್ತು, ಆದ್ರೂ ಈ ಕಡೆ ನನಗೂ ಹೆಲ್ತು. ಬಟ್ ಇದಕ್ಕೆ ಅಂತ ಹೇಳ್ಬಿಟ್ಟು ನಾನು ವೈಟ್ ಬಟ್ಟೆ ಮಾತ್ರ ಈ ರೀತಿ ನಾನು ವಾಶ್ ಮಾಡಿನೇ ಹಾಕೋದು. ಇನ್ನು ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದ್ದು ಆ್ಯಸ್ ಯೂಶ್ವಲ್ ಪಾತ್ರೆ ಇದ್ದೇ ಇರುತ್ತೆ. ಅಷ್ಟೊತ್ತಿಗೆ ಅಮೆಝಾನಲ್ಲಿ ಸ್ವಲ್ಪ ಬುಕ್ ಮಾಡಿದ್ವಿ, ಹಾಗಾಗಿ ಅದೂ ಬಂತು. ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಏನು ಚೇಂಜಸ್ ಆಯಿತು ಅಂತಂದರೆ, ಟೈಮಿಂಗ್ಸ್ ಹೇಳಿದ್ದೆ ನಾನು ಊಟದಲ್ಲಿ. ಟೈಮಿಂಗ್ಸ್ ಮಾತ್ರ ತುಂಬ ಚೇಂಜಸ್ಸಿಂದ ನನಗೆ ಹೆಲ್ಪ್ ಆಯಿತು. ಬೆಳಗ್ಗೆ ನನ್ನ ಮಗಳು ಇವಾಗ ಸ್ಕೂಲ್ಗೆ ಹೋಗ್ತಾಳೆ ಅಂದರೆ 8:45 9 ಗಂಟೆಲಿ ನಾನು ತಿಂಡಿ ಮುಗಿಸ್ತೀವಿ. ಮಧ್ಯಾಹ್ನ ಮ್ಯಾಕ್ಸಿಮಮ್ ಅಂದರೆ 2 ಗಂಟೆ 2:15 ಒಳಗಡೆ ಊಟ ಮುಗಿದು ಹೋಗ್ಬಿಡುತ್ತೆ. ಇನ್ನು ಮಧ್ಯಾಹ್ನ ಮತ್ತೆ ಪಾತ್ರೆ ಎಲ್ಲ ಬಿತ್ತು, ಹಂಗಾಗಿ ಅದನ್ನು ಎಲ್ಲ ವಾಶ್ ಮಾಡಬೇಕು. ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ನಾನು ಪಾತ್ರೆ ವಾಶ್ ಮಾಡಲ್ಲ, ಸ್ವಲ್ಪ ಹೊತ್ತು ಬೇರೆ ಕೆಲಸಗಳು ಮಾಡ್ತೀನಿ. ಅದೇ ಏನೋ ನನಗೂ ಒಂದು ನಂಬಿಕೆ, ಅದೇನೋ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ತಕ್ಷಣ ನೀರು ಮುಟ್ಟೋದ್ರಿಂದ. ಹಂಗಾಗಿ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ನಾನು ವಾಶ್ ಮಾಡೋದು. ಎಲ್ಲ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಅಕ್ಕಿ ನೆನೆಸಿದ್ನಲ್ಲ ಅದು ನೆಂದಿದೆಯಾ ಅಂತ ನೋಡಿಬಿಟ್ಟು ಅದನ್ನು ಎತ್ತಿಟ್ಟು ಹೋಗ್ತಾಯಿದ್ದೀನಿ. ನಾನು 6 hours ಆಗಬೇಕು ನೆನೆ, ಅದು ಚೆನ್ನಾಗಿ ಬರಬೇಕು ಅಂದರೆ. ಬಟ್ ಇವಾಗ ಮೋಡ ಇದೆ ಅಲ್ವಾ, ಅದು ಬೇಗ ಫರ್ಮೆಂಟ್ ಆಗಲ್ಲ. ಹಂಗಾಗಿ ಎಲ್ಲ ರೆಡಿ ಮಾಡಿಟ್ಟು ಇನ್ನು ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು. ಈಗ ನೆಮ್ಮದಿಯಾಗಿ ಕೆಲಸ, ಅದು ಏನೋ ಒಂಥರ, ಅದು ಮನೆ ನೀಟಾಗಿದ್ದಾಗ ಒಂಥರ ಖುಷಿ ಅಲ್ವಾ ಅದು. ಹಂಗಾಗಿ ಎಲ್ಲ ಕೆಲಸ ಮುಗಿದಿನೋ ನೆಮ್ಮದಿಗೆ ಒಂದು ಲೋಟ ನೀರು ಕುಡಿದು ಇನ್ನು ನೆಕ್ಸ್ಟ್ ಮುಂದಿನ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೆ.
ಅಂದರೆ ಒಂದು ಟೈಮ್ ಟೇಬಲ್ಲು ನಾನು ಯಾವತ್ತೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಇದು ನಾನು ಮನೆ ಕೆಲಸ ಮಾಡ್ತಿದ್ದೀನಿ ಅಂದರೆ ಮನೇಲಿದ್ದೀನಿ ಅಂತಂದರೆ ನಾನು ಪ್ರಾಮಾಣಿಕವಾಗಿ ಅದಕ್ಕೆ ನಾನು ಒದಗಿಸ್ಬೇಕು ಅಂತಲೇ ನಾನು ಮಾಡ್ತಿರೋದು ಕೆಲಸನ. ಖುಷಿಪಟ್ಟ ಮಾಡ್ತೀನಿ. ನಾನು ಅಡುಗೆನ ನಾವು ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರು, ನನ್ನ ಮಗಳೊಬ್ಳಿದ್ರು, ನಾನಿದ್ರೂ ಸಹ 3 ಟೈಮೂ ನಾನು ಮಾಡ್ಕೊಳ್ತೀನಿ. ಇದರಿಂದ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ಹಾಸ್ಪಿಟ್ಲದ್ದು ನಾವೇ ಸ್ಟ್ರೆಸ್ ಫ್ರೀಯಾಗಿರ್ತೀನಿ. ನನ್ನ ಮಗಳು ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ನಮ್ಮ ಮನೆಯವ್ರಿಗೆ ನೆಮ್ಮದಿಯಾಗಿ ಬಡಿಸ್ತೀನಿ ಅನ್ನೋ ಖುಷಿ ನನಗಿರುತ್ತೆ. ನಾನು ಬೇಜಾರು ಮಾಡ್ಕೊಳ್ಳಲ್ಲ. ತುಂಬ ಒಳ್ಳೇದಾಗುತ್ತೆ. ಒಂದು ಹೆಲ್ತ್ ಹ್ಯಾಬಿಟ್ ಈ ಥರ ಊಟದಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಳ್ಳೆಯದು, ನಮ್ಮ ಮನೆಯವ್ರಿಗೂ ಒಳ್ಳೆಯದು, ಎಲ್ಲದೂ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇವತ್ತಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಂಜೆ ಪೂಜೆ ಎಲ್ಲ ಆಯಿತು. ಅಷ್ಟೊತ್ತಿಗೆ ಮಗಳು ನಮ್ಮ ಮನೆಯವರು ಎಲ್ಲ ಎದ್ದು ಬಂದರು, ಮಲಗಿದ್ದವರು ಎಲ್ಲ. ಇನ್ನು ಆ್ಯಸ್ ಯೂಶ್ವಲ್ ಇನ್ನೇನು ನೈಟ್ ರೂಟೀನ್ ಇರುತ್ತೆ ಅದು ಸ್ಟಾರ್ಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.